ನಮಸ್ಕಾರ ಸ್ನೇಹಿತರೆ. ಸ್ವರ್ಗ ಥರ ಇರೋ ಈ ಜಾಗ ಯಾವುದು ಅಂತ ಕೇಳ್ತೀರಾ? ಇದು ನಮ್ಮ ಭಾರತದಲ್ಲಿರೋ ಒಂದು ಅದ್ಭುತವಾದ ಕೋಲ್ಡ್ ಡೆಸರ್ಟ್. ವೆಲ್ಕಮ್ ಟು ಸ್ಪಿಟಿ ವ್ಯಾಲಿ. ಸ್ಪಿಟಿನ ವಿಂಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋ ಮಜಾ ಒಂದು ಕಡೆ ಆದರೆ ಅಲ್ಲಿ ಹೋಗೋ ದಾರಿ ತುಂಬ ಡೇಂಜರಸ್. ಕಿನ್ನೌರ್ ವ್ಯಾಲಿ, ಹಿಂದೂಸ್ತಾನ್ ಟಿಬೆಟ್ ಬಾರ್ಡರ್, ಖಾಬ್ ಸಂಗಮ್ ಇದೆಲ್ಲ ಕ್ರಾಸ್ ಮಾಡಿ ಕೊನೆಗೆ ಸ್ಪಿಟಿ ತಲುಪಿದಾಗ ನಿಮ್ಮನ್ನು ನೀವೇ ಮರ್ತೋಗ್ತೀರ. ಹೈ ಆಲ್ಟಿಟ್ಯೂಡ್ಸ್, ವೈಟ್ ಮೌಂಟೇನ್ಸ್, ರಿಸ್ಕಿ ರೋಡ್ಸ್, -20 ಟೆಂಪ್ರೇಚರ್ಸ್, ಓಲ್ಡ್ ಮೊನಾಸ್ಟ್ರೀಸ್. ಲೈಫಲ್ಲಿ ಒಂದ್ಸಲಿ ಆದರೂ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಬ್ಯಾಂಗ್ಳೂರಿಂದ 2000 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಈ ಡ್ರೀಮ್ನ ನಾವು ಚೇಸ್ ಮಾಡಿದ್ವಿ. ಇದು ನಮ್ಮ ವಿಂಟರ್ ಸ್ಪಿಟಿ ಎಡಿಷನ್ ಪಾರ್ಟ್ 1. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಎಮ್ಮಿಂದ ರೈಡರ್. ಸೊ ಇವತ್ತು ಹೊಸ ವ್ಲಾಗ್, ತುಂಬ ದಿವಸ ಆಗಿತ್ತು ವ್ಲಾಗ್ ಮಾಡಿ. ಸೊ ನಾವು ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಸ್ಪಿಟಿ ವ್ಯಾಲಿ. ಸೊ ನಾವು ಇವತ್ತು ನಮಗೆ ಮಧ್ಯಾಹ್ನ 3:30 ಇದೆ ಫ್ಲೈಟು. ಸೊ ನಾವು ಇವಾಗ ಫುಲ್ ಪ್ಯಾಕ್ ಆಗಿ ನೋಡಿ, ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ನನ್ನ ವೈಫು ಫುಲ್ ರೆಡಿಯಾಗಿ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ. ಹೆಂಗೆ ಫುಲ್ ಎಕ್ಸೈಟೆಡಾ? ಲಾಸ್ಟ್ ಟೈಮು ಸ್ಪಿಟಿ ವ್ಯಾಲಿ ಪ್ಲ್ಯಾನ್ ಮಾಡಿಬಿಟ್ಟು ಫುಲ್ ಲ್ಯಾಂಡ್ ಸ್ಲೈಡ್ ಆಗೋಗಿತ್ತಲ್ಲ. ಈ ಸತಿ ನಾವು ಆ್ಯಕ್ಚುಲಿ ಹೋಗ್ತಾ ಇರೋದು ವಿಂಟರ್ ಸ್ಪಿಟಿಗೆ ಹೋಗ್ತಾ ಇರೋದು. ಸೊ ಲೆಟ್ಸ್ ಸಿ, 4x4 ಹೋಗ್ತಾ ಇರೋದು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. 7 days ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದು ಫುಲ್ ಬಜೆಟ್ ಆಗಿರುತ್ತೆ. ಸೊ ನೀವೇನಾದ್ರು ಬಜೆಟ್ ಟ್ರಾವೆಲರ್ ಆಗಿದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಹೆಂಗೆ ಸ್ಪಿಟಿಗೆ ಹೋಗಬೇಕು ಅಂತ. ಸೊ ಸ್ಟೇ ಟ್ಯೂನ್ಡ್ ಗೈಸ್. ಇವಾಗ ನಾವು ಫಸ್ಟ್ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ನಾನು ನಿಮ್ಗೆ ಹೆಂಗೆ ಹೋಗಬೇಕು ಅಂತೆಲ್ಲ ಹೇಳ್ತೀನಿ. ಸೊ ಗೈಸ್, ಇವಾಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಾವು ಇಲ್ಲಿ ಏರ್ಪೋರ್ಟಿಗೆ ವಜ್ರವಾಯು ಅಂತ ಗೌರ್ಮೆಂಟ್ ಅವ್ರದ್ದು ಏರ್ಪೋರ್ಟ್ ಬಸ್ಸಸ್ ಇದೆ. ಸೊ ಅದು ಸ್ವಲ್ಪ ಚೀಪ್ ಆಗುತ್ತೆ ನೀವು ಕ್ಯಾಬಲ್ಲಿ ಹೋಗೋದ್ಕಿಂತ. ನೀವು ಕ್ಯಾಬಲ್ಲಿ ಹೋದರೆ ನಮ್ಮ ಏರಿಯಾಯಿಂದ ಮಿನಿಮಮ್ 1200 to 1500 ಆಗುತ್ತೆ. ಬಸ್ಸಲ್ಲಿ ಹೋದರೆ ಇಬ್ರಿಗೂ ಸೇರಿ ಒಂದು 600 ಆಗ್ಬೋದು. ಸೊ ಬಜೆಟಲ್ಲಿ ಆಗುತ್ತೆ ಅಂತ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. KA10 ಗೈಸ್, ಸ್ಯಾಟಲೈಟಿಂದ ಹೋಗೋದು KA10. ಸರ್ ಎಷ್ಟೊತ್ತಿಗೆ ಹೋಗುತ್ತೆ ಏರ್ಪೋರ್ಟ್ಗೆ? 12:40 ರೀಚ್ ಆಗುತ್ತೆ. ಹಾಂ, ಓಕೆ. ಫೈನಲಿ ಬಸ್ಸಿಗೆ ಬಂದ್ವಿ. ಇಲ್ಲಿಂದ 12:40 ರೀಚ್ ಆಗ್ತೀವಿ. ನಮ್ಮ ಫ್ಲೈಟ್ ಇರೋದು 3:30ಗೆ. ಸೊ ಗೈಸ್, ಇವಾಗ ಟರ್ಮಿನಲ್ 1ಗೆ ಬಂದಿದ್ದೀವಿ. ನೋಡಿ, ಕರೆಕ್ಟ್ ಟೈಮಿಗೆ 12:40ಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಪರ್ಫೆಕ್ಟ್ ಟೈಮಿಂಗ್ಸಿಗೆ ಬಂದಿದ್ದೀವಿ. ಅಷ್ಟೊಂದು ಟ್ರಾಫಿಕ್ ಏನಿರಲಿಲ್ಲ. ನಾವು ಆ್ಯಕ್ಚುಲಾಗಿ 1:15 ಏನೋ ಬರಬೇಕಂತ ಅಂದ್ಕೊಂಡಿದ್ವಲ್ಲ, 1:15, 1:30 ಹಂಗೆ. ಬಟ್ ಬೇಗನೆ ಬಂದಿದ್ದೀವಿ. ಸೊ ಸ್ವಲ್ಪ ಬಿಸಿಲಿದೆ ಇಲ್ಲಿ. 27 ಎಷ್ಟಿದೆ? 27, 26, 27 ಇದೆ. 27ಇಂದ -27ಗೆ ಟ್ರಾನ್ಸಿಷನ್ ನೋಡ್ತಾರೆ. ಎಂಡ್ ತನಕ ನೋಡಿ ವಿಡಿಯೋ, ನಿಮಗೆ ಅದು ಗೊತ್ತಾಗುತ್ತೆ ಹೆಂಗಿರುತ್ತೆ -27 ಅಂತ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ಫೈನಲಿ ಬೋರ್ಡ್ ಮಾಡಾಯಿತು ಫ್ಲೈಟು. ಇವಾಗ 3:05 ಟೈಮು. ಆ್ಯಕ್ಚುಲಾಗಿ ಇನ್ನೂ 25 ಮಿನಿಟ್ಸ್ ಇದೆ. 3:30ಗೆ ಟೇಕ್ ಆಫ್ ಆಗುತ್ತೆ. ಸೊ 3 hours ಫ್ಲೈಟ್ ಇದೆ ಡೆಲ್ಲಿಗೆ. ಸೊ ಗೈಸ್, ಇವಾಗ ಡೆಲ್ಲಿಗೆ ಲ್ಯಾಂಡ್ ಆದ್ವಿ. ಕರೆಕ್ಟ್ ಟೈಮಿಗೆ ಲ್ಯಾಂಡ್ ಆದ್ವಿ. ಬಟ್ ಇಲ್ಲಿ ಬಂದು ಸ್ವಲ್ಪ ಬ್ಯಾಗ್ ತೊಗೊಳೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ನಾವು ಬಂದು ಕಾಶ್ಮೀರ ಗೇಟ್ ಅಂತ ಇದೆ. ಸೊ ಕಾಶ್ಮೀರ ಗೇಟಿಗೆ ಹೋಗಬೇಕು. ನಮ್ಗೆ ಇಲ್ಲಿಂದ ಓವರ್ ನೈಟ್ ಬಸ್ ಇದೆ ಶಿಮ್ಲಾಗೆ. 11:30ಗೆ ಇರೋದು, 11 o'clock ಇರೋದು ನಮಗೆ ಬಸ್ಸು. ಸೊ ನಾವು ಇಲ್ಲಿಂದ ಕಾಶ್ಮೀರ ಗೇಟಿಗೆ ಹೆಂಗೆ ಹೋಗ್ತಾ ಇದ್ದೀವಿ ಅಂತಂದರೆ ಮೆಟ್ರೋಲಿ ಹೋಗ್ತಾ ಇದ್ದೀವಿ. ಸೊ ಮೆಟ್ರೋ ಕನೆಕ್ಟಿವಿಟಿ ಡೆಲ್ಲಿಲಿ ಚೆನ್ನಾಗಿದೆ ಅಂತ ಇದೆ. ನೀವು ಏನೋ ಗೂಗಲ್ ಮ್ಯಾಪ್ಸಲ್ಲಿ ನೋಡಿದ್ರೂ ಮೆಟ್ರೋ ಫಾಸ್ಟೆಸ್ಟ್ ಆಗಿದೆ. ಸೊ ಅದು ಬಜೆಟಲ್ಲೂ ಇದೆ ನಮಗೆ. ಸೊ ಅದಕ್ಕೆ ಇವಾಗ ಎಕ್ಸಿಟ್ ಆಗಿ 2 ಲೈನ್ ಚೇಂಜ್ ಮಾಡಬೇಕಾಗತ್ತೆ. ಒಂದು ಮಜೆಂಟಾ ಲೈನು, ಅದಾದಮೇಲೆ ಅಲ್ಲಿಂದ ಯೆಲ್ಲೋ ಲೈನು. ಯೆಲ್ಲೋ ಲೈನಿಂದ ನೀವು ಕಾಶ್ಮೀರ ಗೇಟಲ್ಲಿ ಇಳ್ಕೋಬೇಕು.
मेजेंटा लाइन बॉटनिकल गार्डन कैसे थे? लिफ्ट से नीचे डायरेक्ट है क्या? डायरेक्ट लिफ्ट ಇದೆ. ಸೊ ಗೈಸ್ ಇಲ್ಲಿ ಟರ್ಮಿನಲ್ 1 ಎಕ್ಸಿಟ್ ಆದಮೇಲೆ ನಿಮಗೆ ಇಲ್ಲಿ ಪಿಲ್ಲರ್ ನಂಬರ್ 9 ಇದೆ ಅಲ್ವಾ, 9 ಪಕ್ಕದಲ್ಲಿ ಒಂದು ಲಿಫ್ಟ್ ಇದೆ. ಸೊ ಲಿಫ್ಟ್ ಕೆಳಗೆ ಹೋದ್ರೇ ನಿಮಗೆ ಮೆಟ್ರೋ ಸ್ಟ್ಯಾಂಡ್ ಇದೆ, ಇಲ್ಲೇ ಇದೆ ನೋಡಿ. Guys, come on. Let's go. So guys, ಇವಾಗ ಮೆಟ್ರೋ ಹತ್ತುತ್ತಾ ಇದ್ದೀವಿ. ಬಾ 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 ಬಾ. ಹಾಂ ಯಪ್ಪ ಗೈಸ್, ಇನ್ನೊಂದು ಏನಂದರೆ ಯಾರ್ಯಾರ ಹತ್ರ ಡ್ರೋನ್ ಇದೆ ಅಲ್ವಾ, ಡೆಲ್ಲಿ ಮೆಟ್ರೋಲ್ಲಿ ಮಾತ್ರ ಬಿಡೋದಿಲ್ಲ ಗೈಸ್. ಸೊ ನೋಡ್ಕೊಂಡು ಬನ್ನಿ, ನಮಗೇನು ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಮಾತಾಡ್ತಾ ಇದ್ದೀರಾ ಮೆಟ್ರೋದಲ್ಲಿ ಮಾತ್ರ ತರಬೇಡಿ, ನೋಡ್ಕೊಂಡು ಬನ್ನಿ. ಇವಾಗ ನಾವು ಟರ್ಮಿನಲ್ 1 ಮೆಟ್ರೋ ಸ್ಟೇಷನಿಂದ ಟುವರ್ಡ್ಸ್ ಬೊಟಾನಿಕಲ್ ಗಾರ್ಡನ್ ಕಡೆ ಹೋಗಬೇಕು. ಸೊ ಆ ಟುವರ್ಡ್ಸ್ ಹೋಗಬೇಕಾದ್ರೆ ನಿಮಗೆ ಹೌಸ್ ಕಾಸ್ ಅಂತ ಒಂದು ಸಿಗುತ್ತೆ. ಸೊ ಅಲ್ಲಿ ಇಳ್ಕೊಂಡು ಮತ್ತೆ ಎಲ್ಲೋ ಲೈನಿಗೆ ನೀವು ಹೋಗಬೇಕಾಗತ್ತೆ. ಅಲ್ಲಿಂದ ನಿಮಗೆ ಕಾಶ್ಮೀರ ಗೇಟ್ ಇಳ್ಕೋಬೇಕು. ಸೊ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನಿಮಗೆ ರೂಟ್ ಮ್ಯಾಪ್ ಅಲ್ಲ, ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ನೋಡ್ಕೊಂಡು ಬನ್ನಿ. ನೋಡಿ ದಿಲ್ಲಿ ಮೆಟ್ರೋ ಹೆಂಗಿದೆ ಬೆಂಗಳೂರು ಮೆಟ್ರೋಗಿಂತ, ಏನು ಡಿಫ್ರೆನ್ಸ್ ಅನ್ಸುತ್ತೆ ಕಮೆಂಟ್ ಮಾಡಿ. ಸೊ ಗೈಸ್, ಇವಾಗ ನಾವು ಹೌಸ್ ಕಾಲ್ಸಲ್ಲಿ ಇಳ್ಕೊಂಡು ಇವಾಗ ಎಲ್ಲೋ ಲೈನ್ಗೆ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ನಾವು ಟುವರ್ಡ್ಸ್ ಸಮೈಪುರ್ ಬದ್ಲಿ ಸೈಡ್ ಹೋಗಬೇಕು. ನೋಡಿ ನಮ್ಮ ಮೆಟ್ರೋ ಬಂತು, ಎಷ್ಟು ಜನ ಇದ್ದಾರೆ ನೋಡಿ. ಓ ಮೈ ಗಾಡ್. ಸೊ ಗೈಸ್, ನಾವು ಇವಾಗ ಚಾಂದ್ನಿ ಚೌಕಲ್ಲಿ ಹೇಳ್ಕೊಂಡ್ವಿ. ಸ್ವಲ್ಪ ಇಲ್ಲಿ ಒಂದು ಫೇಮಸ್ ಪರಾಟೆ ವಾಲಿ ಗಲ್ಲಿ ಅಂತ ಒಂದಿದೆ. ಸೊ ತಿನ್ಕೊಂಡು ಹೋಗೋಣ, ನಮಗೆ ಹೆಂಗಿದ್ರು ಬಸ್ 11 o'clock ಹೋಗಿರೋದಲ್ವಾ. ಸೊ ಗೈಸ್, ವೆಲ್ಕಮ್ ಟು ಚಾಂದ್ನಿ ಚೌಕ್. ನೋಡಿ ನೀವು ಇಲ್ಲಿಂದ ಶುರು. ಪರಾಟೆ ವಾಲಿ ಗಲ್ಲಿ कैसे जाने? ರೈಟ್. ಅಯ್ಯಮ್ಮ ನೋಡಿ ನೋಡಿ. ಸೊ ಗೈಸ್, ನಾವು ಇವಾಗ ಚಾಂದ್ನಿ ಚೌಕಲ್ಲಿ ಇದ್ದೀವಿ. ನೋಡಿ ಇಲ್ಲಿ ಚಾಂದ್ನಿ ಚೌಕ್ ಹೆಂಗಿದೆ, ಇದು ಫುಲ್ ಸ್ಟ್ರೀಟೇ ಚಾಂದ್ನಿ ಚೌಕು. ಸೊ ಇಲ್ಲಿ ಪರಾಟೆ ವಾಲಿ ಗಲ್ಲಿ ಅಂತಂದರೆ ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಬಾರೋ ನೋಡಿ ಗೈಸ್, ಇದೇ ಪರಾಟೆ ವಾಲಿ ಗಲ್ಲಿ. ಇಲ್ಲಿ ಎಲ್ಲಿ ತಿಂದ್ರೂ ನಿಮಗೆ ಪರಾಟೆ, ಚೋಲೆ ಬತ್ತೂರಿ ಎಲ್ಲ ಒಂದೇ ಟೇಸ್ಟ್ ಅಂತೆ. ಸೊ ಏನು ಗೈಸ್, ಇಲ್ಲಿ ಫುಲ್ಲು ನೆಕ್ಸ್ಟ್ ಲೆವೆಲ್ ಓಡಿಸ್ತಾರ ಅವರಲ್ಲ. ಮಿಂಟ ಮೇಲೆ ಮೈ ಮೇಲೆ ಬರ್ತಾರ, ಸೈಡ್ ಬಾ. ಗಯಾ ಪ್ರಸಾದ್ ಶಿವ್ ಇಲ್ಲೇ ಹೋಣ. एक प्लेट लगा दे पीछे. ಸೊ ಗೈಸ್, ನಾವಿವಾಗ ಇದು ಮಿಕ್ಸ್ ವೆಜ್ ಪರೋಟ, ಇದು ಆಲೂ ಪರೋಟ. ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆಯಾ? ಇದು ಹುಳಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಗೈಸ್, ಸೂಪರ್ ಆಗಿದೆ ಗೈಸ್. ಹಾಂ. ಸೊ ಗೈಸ್, ನಾವಿವಾಗ ಚೋಲೆ ಭಟೂರೆ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಕನ್ವರ್ ಜಿ ರಾಜ್ಕುಮಾರ್ ಚೋಲೆ ಭಟೂರೆ. ಸೊ ಗೈಸ್, ಚೋಲೆ ಭಟೂರೆ. ಓಕೆ, ಬಟ್ ಸ್ವಲ್ಪ ಆಯಿಲ್ ಇದೆ ಜಾಸ್ತಿ ಅಲ್ವಾ? ಸೊ ಗೈಸ್, ಇವಾಗ ನಾವು ತಿಂದೆಲ್ಲ ಆಯಿತು. ಇವಾಗ ಇಲ್ಲಿಂದ ಕಾಶ್ಮೀರಿ ಗೇಟ್ಗೆ ಹೋಗಬೇಕು. ಸೊ ಇಲ್ಲಿ ಈ ಥರ
5 ಸೊ ಈ ಥರ ಸೈಕಲ್ ರಿಕ್ಷಾದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದು ಸಸ್ತಾ ಆಗುತ್ತೆ. ಸೊ 10 rupees 20 rupees ಪರ್ ಪರ್ಸನ್. ಸೊ ನೋಡೋಣ, ಒಳ್ಳೆ ಎಕ್ಸ್ಪೀರಿಯನ್ಸು. ಸೊ ಗೈಸ್, ಇಲ್ಲಿ ನೋಡಿ ನಮ್ಮ ಬಸ್ ಬಂದಿದೆ. ಆಲ್ಮೋಸ್ಟ್ 30 minutes ಮುಂಚೆನೇ ಬಂದಿದೆ. ಬಟ್ ಡಿಪಾರ್ಚರ್ ಟೈಮ್ 11 o'clock ಇದೆ. ನಿಂತು ಹೆಂಗಿದೆ ಚಳಿ? ಇಲ್ಲೇ ಚಳಿ ಆಗ್ತಾ ಇದೆ ಅಷ್ಟೇ. ಆಲ್ರೆಡಿ 16 degreesಗೆ ಚಳಿ ಆಗ್ತಾ ಇದೆ ನಮಗೆ. ಸೊ ಗೈಸ್, ಇಲ್ಲಿಂದ ನಮಗೆ ಓವರ್ನೈಟ್ ಟ್ರಾವೆಲ್ ಇರುತ್ತೆ ಶಿಮ್ಲಾಗೆ. ಒಂದು 7-8 hours ಇರುತ್ತೆ. ಬೆಳಗ್ಗೆ 6:30 ಅರೈವಲ್ ಟೈಮ್ ಇರುತ್ತೆ. ಸೊ ನಾವು ಅಮೆಝಾನಲ್ಲಿ ಬುಕ್ ಮಾಡಿದ್ದು. ನಮ್ಗೆ 800 rupees ಪರ್ ಟಿಕೆಟ್ ಬಿತ್ತಲ್ವ? ಹಾಂ, ಸೊ 800 rupees ಪರ್ ಟಿಕೆಟ್ ಬಿತ್ತು. ಸ್ವಲ್ಪ ಬೇಗ ಬುಕ್ ಮಾಡಿದ್ರೆ ಸ್ವಲ್ಪ ಕಮ್ಮಿಗೂ ಸಿಗುತ್ತೆ. ಇದು ಹೆಂಗೆ ಅಂದರೆ, ಹಾಂ, ಆ್ಯಕ್ಚುಲಿ ಹಿಂದೆ ಸೀಟ್ ಬುಕ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. 500-400 ಏನೋ ಸಿಗುತ್ತೆ. ಸೊ ನೀವು ಬರ್ತಾಯಿದ್ರೆ ಬಡ್ಜೆಟಲ್ಲಿ ಮಾಡೋಂಗಿದ್ರೆ, ನಿಮಗೆ ಪ್ರಿಫರೆನ್ಸ್ ಇಲ್ಲ ಹಿಂದೆ ಕೂತ್ಕೋತೀನಿ ಅಂತಂದರೆ ನೀವು ಹಿಂದೆನೇ ಬುಕ್ ಮಾಡ್ಬೋದು. ಸೊ ಗೈಸ್, ನಾಳೆ ಸಿಗೋಣ ಶಿಮ್ಲಾದಲ್ಲಿ. ಅದೇ ತನಕ ಟೇಕ್ ಕೇರ್, ಬಾಯ್. ಸೊ ಗೈಸ್, ಫೈನಲಿ ನೋಡಿ ಗೇಟ್ ವೇ ಆಫ್ ಕಿನ್ನೂರಿಗೆ ಬಂದಿದ್ದೀವಿ. ಮ್ಯಾಗಿ ತಿಂತಾ ಇದ್ದೀವಿ. ಇಂಡಿಯಾಸ್ ಲಾಸ್ಟ್ ಡಾಬಾ. ನಾಲ್ಕು ನೋಡಿ ಹೆಂಗಿದೆ ಎಲೆಕ್ಟ್ರೋಲೈಟ್ ಇಟ್ಕೊಂಡು.